ಮೊದಲನೆಯ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಇಲ್ಲದೆ ಇರುವ ಕ್ರೀಡೆ ಯಾವುದು? ಆಪ್ಷನ್ ಎ ಸ್ವಿಮ್ಮಿಂಗ್, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ವಾಲಿಬಾಲ್, ಆಪ್ಷನ್ ಡಿ ಸೈಕ್ಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ, ಒಲಿಂಪಿಕ್ಸ್ನಲ್ಲಿ ಇಲ್ಲದೆ ಇರುವ ಕ್ರೀಡೆ ಕ್ರಿಕೆಟ್. ಎರಡನೆಯ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಯ ಸೂಚನೆಯಾಗಿದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ರಕ್ತದೊತ್ತಡ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ, ಅತಿಯಾದ ಬಾಯಾರಿಕೆ ಇದ್ದರೆ ಮಧುಮೇಹ ಕಾಯಿಲೆಯ ಸೂಚನೆಯಾಗಿದೆ. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮದುವೆಯಾದರೆ 30 ದಿನ ರಜೆ ನೀಡಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ದೇಶದಲ್ಲಿ ಮದುವೆಯಾದರೆ 30 ದಿನ ರಜೆ ನೀಡಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಟೊಮ್ಯಾಟೊ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಬದನೆಕಾಯಿ, ಆಪ್ಷನ್ ಡಿ ಹಸಿರು ಸೊಪ್ಪುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಕ್ಯಾರೆಟ್ ಮತ್ತು ಹಸಿರು ಸೊಪ್ಪುಗಳನ್ನು ಸೇವಿಸುವುದು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಐದನೆಯ ಪ್ರಶ್ನೆ, ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಎ, ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ನೀರಾವರಿ ಹೊಂದಿರುವ ಜಿಲ್ಲೆ ಮಂಡ್ಯ. ಆರನೆಯ ಪ್ರಶ್ನೆ, ಮೋಟಾರ್ ಬೈಕ್ ಅನ್ನು ಯಾವ ದೇಶದಲ್ಲಿ ಮೊದಲು ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೋಟಾರ್ ಬೈಕ್ ಅನ್ನು ಅಮೆರಿಕ ದೇಶದಲ್ಲಿ ಮೊದಲು ಕಂಡುಹಿಡಿಯಲಾಯಿತು. ಏಳನೆಯ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಚಿಂಗಮ್ ಅನ್ನು ನಿಷೇಧಿಸಲಾಗಿದೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಂಗಾಪುರದಲ್ಲಿ ಚಿಂಗಮ್ ಅನ್ನು ನಿಷೇಧಿಸಲಾಗಿದೆ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ದೇಶ ರಷ್ಯಾ. ಒಂಬತ್ತನೇ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ಯಾವ ಕಾಯಿಲೆ ಬರಬಹುದು? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಮೈಗ್ರೇನ್, ಆಪ್ಷನ್ ಸಿ ಲೋ ಬಿಪಿ, ಆಪ್ಷನ್ ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅತಿ ಹೆಚ್ಚು ಟೀ ಕುಡಿಯುವುದರಿಂದ ಜೀರ್ಣಕಾರಿ ಸಮಸ್ಯೆ ಮತ್ತು ಅಸಿಡಿಟಿ ಬರಬಹುದು. ಹತ್ತನೆಯ ಪ್ರಶ್ನೆ, ಹಸಿವು ಹೆಚ್ಚಾಗಲು ನಾವು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಚಿಕನ್. ಸರಿಯಾದ ಉತ್ತರ ಆಪ್ಷನ್ ಎ, ಹಸಿವು ಹೆಚ್ಚಾಗಲು ನಾವು ಜೀರಿಗೆ ನೀರು ಸೇವಿಸಬೇಕು. 11ನೇ ಪ್ರಶ್ನೆ, ಯಾವ ದೇಶಗಳಿಗೆ ನಾವು ವೀಸಾ ಇಲ್ಲದೆ ಭೇಟಿ ನೀಡಲು ಸಾಧ್ಯವಿಲ್ಲ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಜರ್ಮನಿ ದೇಶಗಳಿಗೆ ನಾವು ವೀಸಾ ಇಲ್ಲದೆ ಭೇಟಿ ನೀಡಲು ಸಾಧ್ಯವಿಲ್ಲ. 12ನೇ ಪ್ರಶ್ನೆ, ಮೂಳೆಗಳು ಬಲಿಷ್ಠವಾಗಿರಲು ಯಾವ ವಿಟಮಿನ್ಗಳನ್ನು ಸೇವಿಸಬೇಕು? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಬಿ.
ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಳೆಗಳು ಬಲಿಷ್ಠವಾಗಿರಲು ವಿಟಮಿನ್ ಡಿ ಸೇವಿಸಬೇಕು. 13ನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಮೊಸರು ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಶುಗರ್ ಹೆಚ್ಚಳ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಕಫದ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾತ್ರಿ ಸಮಯದಲ್ಲಿ ಮೊಸರು ತಿಂದರೆ ಕಫದ ಸಮಸ್ಯೆ ಉಂಟಾಗುತ್ತದೆ. 14ನೇ ಪ್ರಶ್ನೆ, ಯಾವ ಬೆಳೆಯನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಸೆಣಬು, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ರೇಷ್ಮೆ. ಸರಿಯಾದ ಉತ್ತರ ಆಪ್ಷನ್ ಎ, ಹತ್ತಿಯನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ. 15ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಯಾವುದನ್ನು ಸೇವಿಸಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಪಿಸ್ತಾ, ಆಪ್ಷನ್ ಸಿ ಬಿಸಿ ಹಾಲು, ಆಪ್ಷನ್ ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ರಾತ್ರಿ ಮಲಗುವ ಮುನ್ನ ಬಾದಾಮಿ ಮತ್ತು ಬಿಸಿ ಹಾಲು ಸೇವಿಸಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ. 16ನೇ ಪ್ರಶ್ನೆ, ಚಿಟ್ಟೆಯ ಜೀವಿತಾವಧಿ ಎಷ್ಟು ದಿನಗಳು? ಆಪ್ಷನ್ ಎ 30 ದಿನಗಳು, ಆಪ್ಷನ್ ಬಿ 45 ದಿನಗಳು, ಆಪ್ಷನ್ ಸಿ 50 ದಿನಗಳು, ಆಪ್ಷನ್ ಡಿ 15 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಚಿಟ್ಟೆಯ ಜೀವಿತಾವಧಿ 15 ದಿನಗಳು. 17ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಬಡವರ ಮಾಂಸ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಅಣಬೆ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸೋಯಾಬೀನ್ ಅನ್ನು ಬಡವರ ಮಾಂಸ ಎಂದು ಕರೆಯುತ್ತಾರೆ. 18ನೇ ಪ್ರಶ್ನೆ, ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಕಂಚು, ಆಪ್ಷನ್ ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿನ್ನಾಭರಣಗಳನ್ನು ಮಾಡಲು ತಾಮ್ರವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ. 19ನೇ ಪ್ರಶ್ನೆ, ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ದರಿದ್ರ ಯೋಗ ಬರುತ್ತದೆ? ಆಪ್ಷನ್ ಎ ಉತ್ತರ ದಿಕ್ಕು, ಆಪ್ಷನ್ ಬಿ ಪೂರ್ವ ದಿಕ್ಕು, ಆಪ್ಷನ್ ಸಿ ದಕ್ಷಿಣ ದಿಕ್ಕು, ಆಪ್ಷನ್ ಡಿ ಪಶ್ಚಿಮ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ದರಿದ್ರ ಯೋಗ ಬರುತ್ತದೆ. 20ನೇ ಪ್ರಶ್ನೆ, ಶ್ವಾಸಕೋಶ ಆರೋಗ್ಯವಾಗಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ವಾಸಕೋಶ ಆರೋಗ್ಯವಾಗಿರಲು ಬೆಳ್ಳುಳ್ಳಿಯನ್ನು ಸೇವಿಸಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.